ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಫಸ್ಟ್ ಟೈಮ್ ನಾನು ಡೈಲಿ ಬ್ಲಾಗ್ ಶೇರ್ ಮಾಡಬೇಕು ಅಂತ ಹೇಳಿ ಶೂಟ್ ಮಾಡ್ಕೊಂಡಿದ್ದೀನಿ. ಆದರೆ ತುಂಬ ದಿವಸದಿಂದ ಆಸೆ ಇತ್ತು, ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ. ಇಲ್ಲ, ಇವತ್ತು ಹಬ್ಬ ಅಲ್ಲ, ಫಸ್ಟ್ ಟೈಮ್ ಮಾಡೇ ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದೇ ಮರ್ತೋಗ್ತಾ ಇತ್ತು. ಯಾವಾಗಲೂ ನೆನಪಾದಾಗ ಸ್ವಲ್ಪ ವೀಡಿಯೋ ಮಾಡಿಕೊಂಡು ಎಷ್ಟಿದೆ ಅಷ್ಟರಲ್ಲೇ ಒಂದು ಬ್ಲಾಗ್ ಮಾಡೋಣ ಅಂತ ಹೇಳಿ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನು ಎದ್ದಾಗಲೇ 5 o'clock ಆಗಿತ್ತು. ಎದ್ದು ನಾನು ಇನ್ಫ್ಯಾಕ್ಟ್ 4 o'clock ಎದ್ದೇಳಬೇಕಂತಿದ್ದೆ, ಬಟ್ ಆಗಲೇ ಇಲ್ಲ ಅಷ್ಟೊತ್ತಿಗೆ ಎದ್ದೇಳೋದಕ್ಕೆ. ನೈಟ್ ಮಲಗಿದ್ದು ಲೇಟ್ ಆಗಿತ್ತು. ಸೊ 5 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೈಟೇ ಒಂದು ಸ್ವಲ್ಪ ರೆಡಿ ಮಾಡಿ ಇಟ್ಟಿದ್ದರಿಂದ ಬೆಳಗ್ಗೆ ಏನು ಅಷ್ಟೊಂದು ಕೆಲಸ ಇರಲಿಲ್ಲ. ಸೊ ಕಸ ಎಲ್ಲ ಗುಡಿಸಿ ಮನೆ ಕ್ಲೀನ್ ಮಾಡಿ ಒಂದು 6 o'clock ಎಲ್ಲ ಸ್ನಾನಕ್ಕೆ ಹೋಗಿ ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಮನೆಯವ್ರು ಹೇಳಿದರು ಅವ್ರಿಗೆ ಕೆಲಸ ಇದೆ ಅಂತ, ಬಟ್ ನಾನು ನಿಜ ನಂಬಿರಲಿಲ್ಲ ಅವ್ರಿಗೆ ಕೆಲಸ ಇದೆ ಅಂತ. ರಜಾ ಇದೆ, ಇವ್ರು ನನ್ನ ಆಟ ಆಡ್ಸೋದಕ್ಕೋಸ್ಕರ ಸುಮ್ಮನೆ ತಮಾಷೆಯಾಗಿ ಹೇಳ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರು ಎದ್ದು ರೆಡಿ ಆಗಬೇಕಾದ್ರೇ ನನಗೆ ಗೊತ್ತಾಗಿದ್ದು, ಓಕೆ ಇವ್ರಿಗೆ ನಿಜ ಕೆಲಸ ಇದೆ ಇವತ್ತು ಅಂತ. ಸೊ ಸ್ನಾನ ಆದಮೇಲೆ ದೇವ್ರ ನೈವೇದ್ಯಕ್ಕೆ ಅಂತ ಹೇಳಿ ಸಿಹಿ ಪೊಂಗಲ್ ರೆಡಿ ಮಾಡಿಕೊಂಡೆ. ಅದಾದಮೇಲೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಅವ್ರು ಯಾವಾಗ ರೆಡಿ ಆಗ್ತಾಯಿದ್ರು ನನಗೆ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು, ಇನ್ನು ತಿಂಡಿ ಹಂಗೆ ಹೊರಟೋಗ್ತಾರೆ ಅಂತ ಹೇಳಿ ತಿಂಡಿ ಎಲ್ಲ ಮಾಡಿ ಅವ್ರಿಗೆ ಕೊಟ್ಕೊಂಡು ಅದ್ರ ಜೊತೆಗೇ ಪೂಜೆ ಮಾಡ್ಕೋತಾ ಇದ್ದೆ. ಸೊ ನಾನು ಪೂಜೆ ಇದ್ರದ್ದು ವೀಡಿಯೋ ಮತ್ತು ತಿಂಡಿ ವೀಡಿಯೋ ಏನೂ ಮಾಡೇ ಇಲ್ಲ. ಎಷ್ಟಾಗುತ್ತೆ ಅಷ್ಟರಲ್ಲೇ ಒಂದು ಆರ್ಗನೈಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಅವರು ಪೂಜೆ ಎಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ಆಫೀಸ್ಗೆ ಹೊರಟರು. ನನ್ನ ಮಗಳು ಅವಾಗಿನ ಎದ್ದಿದ್ಲು. ಅವ್ರು ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಆಟ ಆಡಿಸ್ಬಿಟ್ಟು ಹೋದ್ರು ಅವರು. ಅದಾದಮೇಲೆ ಮಧ್ಯಾಹ್ನಕ್ಕೆ ಅಡುಗೆಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ, ಬಟ್ ತರಕಾರಿನೇ ಏನೂ ಇರಲಿಲ್ಲ. ಸೊ ನಾನು ಒಬ್ಬಳೇ ಹೋಗೋದಕ್ಕಿಂತ ಮಗಳನ್ನೂ ಕರ್ಕೊಂಡೋದ್ರೆ ಬೆಟರ್ ಅಂತ ಹೇಳ್ಕೊಂಡು ಕರ್ಕೊಂಡೋದೆ. ಮತ್ತು ಗಾಡೀಲಿ ಹೋಗೋದಕ್ಕಿಂತ ಯಾವಾಗಲೂ ಗಾಡೀಲಿ ಓಡಾಡ್ತಾನೆ ಇರ್ತೀನಿ, ಮಗಳಿಗೂ ಒಂದು ಸ್ವಲ್ಪ ಓಡಾಡಿಸ್ದಂಗೆ ಆಗುತ್ತೆ ಅಂತ ಹೇಳಿ ಅವಳನ್ನ ನಡೆಸ್ಕೊಂಡು ಕರ್ಕೊಂಡು ಹೋಗಿದ್ದೆ. ಅವಳು ಆರಾಮ್ಸಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಿದ್ಲು. ನನ್ನ ಜೊತೆ ಬರಬೇಡ ನೀನು, ನಾನು ಒಬ್ಬಳೇ ಹೋಗಬೇಕು, ನೀನು ನಿನ್ನ ಪಾಡಿಗೆ ನೀನು ಮುಂದೆ ಹೋಗು, ನಾನು ದೊಡ್ಡವಳಾಗಿದ್ದೀನಿ ಅಂತ ಹೇಳಿ ಅವಳೊಬ್ಬಳೇ ಬರ್ತಿದ್ಲು. ಒಂದು ನುಗ್ಗೆಕಾಯಿ ಕಟ್ಟಿದ್ದೆ ಕೈಗೆ, ಅದನ್ನು ಹಿಡ್ಕೊಂಡು ಆಟ ಆಡಿಕೊಂಡು ರೋಡುದ್ದಕ್ಕೂ ಬಂದಳು. ನನ್ನ ಕೈಯೇ ಹಿಡ್ಕೊಳ್ಳಿಲ್ಲ ಅವಳೆಲ್ಲೂ. ಅದಾದಮೇಲೆ ಬಂದು ಅಡುಗೆ ಎಲ್ಲ ಆದಮೇಲೆ ನಮ್ಮ ಮಾವ ಬಂದರು ಊರಿಂದ. ನನ್ನ ಮಗಳಿಗೆ ಅಲ್ಲಿಂದನೇ ಬಟ್ಟೆ ಮತ್ತು ಎಳ್ಳು ಬೆಲ್ಲ ಬೀರೋ ಅಭ್ಯಾಸ ಇದೆ ನಮ್ಮ ಅತ್ತೆ ಮನೇಲಿ. ಅಲ್ಲಿಂದನೇ ಅತ್ತೆ ಎಲ್ಲನೂ ಕಳ್ಸಿದ್ರು. ಎಳ್ಳು ಬೆಲ್ಲ ಎಲ್ಲ ಅದನ್ನೆಲ್ಲ ತಂದಿದ್ರು ಮಾವ. ಅದನ್ನು ಪ್ಯಾಕೆಟಿಂಗ್ ಎಲ್ಲ ರೆಡಿ ಮಾಡಿಟ್ಟು ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಅಂತ ಹೇಳಿ ಮಲಗಿದ್ದೆ. ಅದಾದಮೇಲೆ ನೈಟ್ ನನ್ನ ಮಗಳನ್ನ ಕರ್ಕೊಂಡೋಗಿ ಎಲ್ಲರ ಮನೇಲೂ ಎಳ್ಳು ಬೀಳಿಸಿ ಕರ್ಕೊಂಬಂದೆ. ಅವಳಂತೂ ಸಖತ್ ಟಯರ್ಡ್ ಆಗೋಗಿದ್ಲು. ಬಂದ ಮೇಲೆ ಏನೋ ಒಂಥರ ಖುಷಿ ಅನ್ನಿಸ್ತು. ವರ್ಷದ ಮೊದಲನೇ ಹಬ್ಬ ಚೆನ್ನಾಗಿ ಮಾಡಿದ್ವಿ ಅಂತ ಅನ್ನಿಸ್ತು. ಇದೇ ಥರ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಹಬ್ಬನ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ. ಹಾಗೆ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ ನನ್ನ ಪೇಜ್ನ. ಇನ್ನು ಯಾವ ಥರ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಅನಿಸುತ್ತೆ ಅಂದರೆ ಕುಕ್ಕಿಂಗ್, ಅದ್ರ ಜೊತೆಗೆ ನನ್ನ ಜ್ಯುವೆಲ್ರಿ ರಿವ್ಯೂ, ಹಾಗೆ ನಾನು ನಾರ್ಮಲ್ ಡೈಲಿ ಬ್ಲಾಗ್ಸ್ನೂ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡಿ.